ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಚಾನಲ್ ಎಂದಿಲ್ಲ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ಸೆಷನ್ ಅಲ್ಲಿ ರೇ ಆಪ್ಟಿಕ್ಸ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ದೀಸ್ ಕ್ವಶನ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಫೈನಲ್ PU ಎಕ್ಸಾಮಿನೇಷನ್. ಆಫ್ ಕೋರ್ಸ್ ಅದಕ್ಕೋಸ್ಕರನೇ ಈ ಸೆಷನ್ಸ್ ನ ಈ ಸೀರೀಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ KCET, ನೀಟ್ ಅಂಡ್ JEE ಎಕ್ಸಾಮ್ಸ್ ಅಪ್ಡೇಟ್ಸ್ನು ಸಹ ಕೊಡ್ತೀನಿ. ಐ ಥಿಂಕ್ ಈ ಮಂತ್ ಎಂಡ್ ಅಲ್ಲಿ ಈ ಸೆಷನ್ ಅಂದ್ರೆ ಸೆಕೆಂಡ್ PUs ಅಲ್ಲಿರೋ ಎಲ್ಲ ಚಾಪ್ಟರ್ಸ್ನು ಸಹ ಕವರ್ ಮಾಡ್ತೀನಿ, ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ನ. ಸೊ ಈ ಚಾಪ್ಟರ್ ಅಲ್ಲಿ ಅಂದ್ರೆ ಈ ಚಾಪ್ಟರ್ದು ಎಷ್ಟು ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಕಮಿಂಗ್ ಸೆಷನ್ ವಿಲ್ ಬಿ ಈ ಕ್ವಶನ್ಸ್ ಏನ್ ಡಿಸ್ಕಸ್ ಮಾಡಿರ್ತೀನೋ ಈ ಸೆಷನ್ದು ಅದ್ರದ್ದು ಆನ್ಸರ್ಸ್ ನ ಸಹ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಇಷ್ಟು ಹೇಳ್ತಾ ಕ್ವಿಕ್ಲಿ ಸೆಷನ್ ನ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಬಂದು ಮಾರುತಿ ಗೌಡ. ಐ ಆಮ್ ಅ ಫಿಸಿಕ್ಸ್ ಲೆಕ್ಚರರ್ ಅಂಡ್ ಐ ಆಮ್ ಬೆಸ್ಟ್ ಅಟ್ ವಾಟ್ ಐ ಡು, ದಟ್ ಈಸ್ ಟೀಚಿಂಗ್ ಫಿಸಿಕ್ಸ್. ಸೊ ಚಾಪ್ಟರ್ ನೇಮ್ ಬಂದು ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಆಫ್ ಕೋರ್ಸ್ ಯು ಗೈಸ್ ನೋ ದಿಸ್. ಸೊ ಎಷ್ಟು ಮಾರ್ಕ್ಸ್ ಗೆ ಕೇಳ್ಬೋದು ಈ ಚಾಪ್ಟರ್ ಅಲ್ಲಿ? ಸೊ ಟೋಟಲ್ ಮಾರ್ಕ್ಸ್ ಅಲಾಟೆಡ್ 10 ಮಾರ್ಕ್ಸ್. ತುಂಬಾ ಬಿಗ್ ಚಾಪ್ಟರ್ ಇದು. ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಫಾರ್ PU ಎಕ್ಸಾಮಿನೇಷನ್, KCET ಗಾಗಿರ್ಲಿ, ನೀಟಿಗಾಗಿರ್ಲಿ ಅಂಡ್ JEE ಈ ಎಲ್ಲಾ ಎಕ್ಸಾಮಿಗ್ಸ್ಗೂ ರೇ ಆಪ್ಟಿಕ್ಸ್ ಚಾಪ್ಟರ್ ತುಂಬಾ 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 ಇಂಪಾರ್ಟೆಂಟ್. ಎಷ್ಟು ಓದ್ತಿರೋ ಅಷ್ಟು ಒಳ್ಳೇದು. 10 ಮಾರ್ಕ್ಸ್ ತುಂಬಾ ತುಂಬಾ ದೊಡ್ಡದೆ. ಸೊ ಈ 10 ಮಾರ್ಕ್ಸ್ ನ ಹೇಗೆ ಡಿವೈಡ್ ಮಾಡಿದಾನೆ ನೋಡೋಣ. ಸೊ 2 ಕ್ವಶನ್, 2 ಕ್ವಶನ್ಸ್ ಫ್ರಮ್ MCQ ಬರುತ್ತೆ ಅಂಡ್ 1 ಕ್ವಶನ್ ವಿಲ್ ಬಿ ಫ್ರಮ್ 3 ಮಾರ್ಕ್ಸ್ ಅಂಡ್ 1 ಕ್ವಶನ್ ವಿಲ್ ಬಿ ಫ್ರಮ್ 5 ಮಾರ್ಕ್ಸ್. ಸೊ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳಲ್ಲ, ಬಿಟ್ಬಿಡೋಣ, ನಮಗೆ ಬೇಕಾಗಿಲ್ಲ. 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸಿಗೆ ಕಾನ್ಸಂಟ್ರೇಟ್ ಮಾಡೋಣ. ಅಫ್ಕೋರ್ಸ್ ಇಲ್ಲಿ 5 ಮಾರ್ಕ್ಸ್ ಬಂದ್ರೆ ಒಂದು ಪಾಸಿಬಿಲಿಟೀಸ್ ಡಿರೈವೇಶನ್ ಕೇಳ್ಬೋದು, ಅಥವಾ ಇನ್ನೊಂದು ಪಾಸಿಬಿಲಿಟಿ ಬಂದು ನ್ಯೂಮರಿಕಲ್ ಕೇಳ್ಬೋದು. ಯಾವ್ದು ಬೇಕಾದ್ರೂ ಕೇಳ್ಬೋದಪ್ಪ, ಇದೇ ಕೇಳ್ತಾನೆ ಅಂತ ನಾವು ಹೇಳಕ್ ಆಗಲ್ಲ. ಸೊ ನಾವೆಲ್ಲ ಡಿಸ್ಕಸ್ ಮಾಡೋಣ, ಎಲ್ಲ ನೋಡ್ಕೋಣ, ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೊಂಡು ಬರೆಯೋದು ಅನ್ನೋದು ನೋಡೋಣ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ಸ್ ನ 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ನೋಟ್ ಡೌನ್ ಆಗಿದೆ. ಯು ಕ್ಯಾನ್ ಜಸ್ಟ್ ಅಬ್ಸರ್ವ್ ಹಿಯರ್. ನಾನು ಜಸ್ಟ್ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡ್ತಾ ಹೋಗ್ತೀನಿ, ಯಾಕೆಂದ್ರೆ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಇದ್ರದ್ದು ಡೀಟೇಲ್ಡ್ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ. ಸೊ 3 ಮಾರ್ಕ್ಸ್ ಬಂದ್ರೆ ಎಕ್ಸ್ಪ್ಲೈನ್ ದಿ ಕಾರ್ಟೇಶಿಯನ್ ಸೈನ್ ಕನ್ವೆನ್ಷನ್ ಯೂಸ್ಡ್ ಫಾರ್ ಮೆಜರಿಂಗ್ ದಿ ಡಿಸ್ಟೆನ್ಸಸ್ ಇನ್ ಕೇಸ್ ಆಫ್ ಸ್ಪೆರಿಕಲ್ ಮಿರರ್. ಅಫ್ ಕೋರ್ಸ್ ಇದು ನೀವು ಕೇಳಿರ್ತೀರಾ. ಸೊ ಸೈನ್ ಕನ್ವೆನ್ಷನ್ಸ್ ನ ಡಿಸ್ಕಸ್ ಮಾಡಬೇಕು. ಇದು 3 ಮಾರ್ಕ್ಸ್ ಕೇಳ್ಬೋದು. ಶೋ ದಟ್ F is equal to R/2. ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು ಹಾಫ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್. R ಅಂದ್ರೆ ರೇಡಿಯಸ್ ಕರ್ವೇಚರ್, ಸ್ಮಾಲ್ f ಅಂದ್ರೆ ಫೋಕಲ್ ಲೆಂತ್. ಇದ್ರ ಡಿರೈವೇಶನ್ 3 ಮಾರ್ಕ್ಸ್ ಇರುತ್ತೆ. ಇಂಪಾರ್ಟೆಂಟ್ ಡಿರೈವೇಶನ್. ಇಫ್ ಯು ಡೋಂಟ್ ನೋ ಇಟ್ ನೌ. ಎಕ್ಸ್ಪ್ಲೈನ್ ದಿ ಫಿನಾಮಿನಾ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದಂತೂ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಪ್ಪ, ಕೇಳ್ತಾನೆ. ಒಬ್ಟೈನ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ಕ್ರಿಟಿಕಲ್ ಆಂಗಲ್ ಫಾರ್ ಅ ಮೀಡಿಯಂ. ಡಿರೈವೇಶನ್ಸ್ ನೋಡೋಣ. ವಾಟ್ ಈಸ್ ಪ್ರಿಸಮ್? ಪ್ರಿಸಮ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ಇನ್ ಥಿನ್ ಪ್ರಿಸಮ್. ಎಕ್ಸ್ಪ್ಲೈನ್ ದಿ ಸಿಂಬಲ್ಸ್. ಇಲ್ಲಿ ಡಿರೈವೇಶನ್ ಕೇಳಿಲ್ಲ, ಆಮೇಲೆ ದೇ ಹ್ಯಾವೆಂಟ್ ಆಸ್ಕ್ ಡಿರೈವೇಶನ್ ಬೇಕಾಗಿಲ್ಲ ಅವನಿಗೆ. 3 ಮಾರ್ಕ್ಸ್ ಇದನ್ನ ಏನಾದ್ರು ಕೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಡಿರೈವೇಶನ್ ಬರೆಯಂಗಿಲ್ಲ, ಜಸ್ಟ್ ಪ್ರಿಸಮ್ ಅಂದ್ರೆ ಏನು ಅಂತ ಹೇಳ್ಬೇಕು. ಅದ್ರದ್ದು ಎಕ್ಸ್ಪ್ರೆಷನ್ ಮಾತ್ರ ಬರಿಬೇಕು. ಎಕ್ಸ್ಪ್ರೆಷನ್ ಬರೆದು ಸಿಂಬಲ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಷ್ಟೇ. ಹೇಳ್ತೀನಿ ಹೇಗೆ ಬರೆಯೋದು, ಇದನ್ನು ತೋರಿಸ್ಕೊಡ್ತೀನಿ. ಸೊ 3 ಮಾರ್ಕ್ಸ್ ಇಷ್ಟ ಆದ್ರೆ 5 ಕ್ವಶನ್ ನಾನು ತಗೊಂಡಿರೋದು, ತುಂಬಾ ಇಂಪಾರ್ಟೆಂಟ್ ಮಾತ್ರ ತಗೊಂಡಿದ್ದು ನಾನು. ಸೊ 5 ಮಾರ್ಕ್ಸಿಗೆ ಬಂದ್ರೆ ಒಂದ್ 4 ಇದಾವೆ. ಕೇಳಿದ್ರೆ ಈ 4 ಕೇಳ್ಬೇಕು, ಇನ್ ಯಾವ ಕ್ವಶನ್ಸ್ ಇಲ್ಲ. PU ಬೋರ್ಡ್ ಅಲ್ಲಿ ಅಷ್ಟೊಂದು ಡಿಫಿಕಲ್ಟ್ ಕ್ವಶನ್ಸ್ ಕೇಳಲ್ಲ ಅದಕ್ಕೋಸ್ಕರ. ಸೊ ಡಿರೈವ್ ಮಿರರ್ ಈಕ್ವೇಶನ್ಸ್ ಕೇಳಿದಾನೆ. ಸೊ ಐ ಥಿಂಕ್ ಯು ಆಲ್ ನೋ 1/f is equal to 1/u plus 1/v. ಇದನ್ನ ಡಿರೈವ್ ಮಾಡಬೇಕು. ಇನ್ನೊಂದು ಲೆನ್ಸ್ ಮೇಕರ್ ಫಾರ್ಮುಲಾ ಡಿರೈವ್ ಮಾಡೋದು ಒಂದು ಡಿರೈವೇಶನ್ ಇದೆ. ವಿ ವಿಲ್ ಸಿ ದಟ್. ಇಫ್ ಯು ನೋ ಇಟ್, ಪ್ರಾಕ್ಟೀಸ್ ಮಾಡಿ, ಇವಾಗ್ಲಿಂದಾನೆ ಸ್ಟಾರ್ಟ್ ಮಾಡಿ ಲೆನ್ಸ್ ಮೇಕರ್ ಫಾರ್ಮುಲಾದು. obtain the expression for refractive index of material of the prism in terms of angle of prism and angle of minimum deviation. ಈ ಪ್ರಿಸಮ್ ಇದೆಯಲ್ಲ, ಈ ಪ್ರಿಸಮ್ದು 5 ಮಾರ್ಕ್ಸ್ ತುಂಬಾ ಸತಿ ಕೇಳಿದಾನೆ. ಯು ಹ್ಯಾವ್ ಟು
ಯು ಹ್ಯಾವ್ ಟು ಲುಕ್ ಇನ್ ಟು ದಿಸ್ ಪ್ರಿಸಮ್ ಕಾನ್ಸೆಪ್ಟ್ ನ ನೋಡ್ಕೊಳ್ಳಿ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವೆಲೆಂಟ್ ಫೋಕಲ್ ಲೆಂತ್ ಆಫ್ ಕಾಂಬಿನೇಷನ್ ಆಫ್ ಟೂ ಥಿನ್ ಕಾನ್ವೆಕ್ಸ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಆಫ್ ಕೋರ್ಸ್ ಇದನ್ನ ವೆರಿ ರೇರ್ ಕೇಸಲ್ಲಿ ಕೇಳ್ತಾನೆ, ಕಂಪೇರ್ ಟು ದೀಸ್ 3 ಇದು ಕೇಳೋದು ಅಷ್ಟಕ್ಕಷ್ಟೇ. ಬಟ್ ಕೇಳ್ಬಿಟ್ರೆ ಆಮೇಲೆ ಅದಕ್ಕೋಸ್ಕರ ತಗೊಂಡಿರೋದು ನಾನೀಗ ಇಲ್ಲಿ. ಸೊ 5 marks ಇಷ್ಟು ಕ್ವಶನ್ ಆದ್ರೆ ವಿ ವಿಲ್ ಕಮ್ ಅಕ್ರಾಸ್ ನ್ಯೂಮರಿಕಲ್ಸ್. ಅಫ್ಕೋರ್ಸ್ ನ್ಯೂಮರಿಕಲ್ಸ್ ತುಂಬಾ ಚೆನ್ನಾಗಿದಾವೆ, ಕೇಳ್ಬೋದು ಅಂತ ತುಂಬಾ ನ್ಯೂಮರಿಕಲ್ಸ್ ನ ಇಲ್ಲಿ ನೋಟ್ ಡೌನ್ ಮಾಡಿದೀನಿ. ಅಫ್ಕೋರ್ಸ್ ಎಷ್ಟು ಕ್ವಶನ್ ಇದೆ, 1 2 3 4 5 6 7 ಕ್ವಶನ್ಸ್ ನ ಐ ಹ್ಯಾವ್ ಟೇಕನ್ 7 ಕ್ವಶನ್ಸ್, ಅಂದ್ರೆ 7 ನ್ಯೂಮರಿಕಲ್ ಕ್ವಶನ್ಸ್ ನ ತಗೊಂಡಿದ್ದೀನಿ. ಈ 7 ನ್ಯೂಮರಿಕಲ್ಸ್ ಸಹ ನಾನು ಡಿಸ್ಕಸ್ ಮಾಡ್ತೀನಿ ಸಪ್ರೇಟ್ಲಿ. ಮೆಥಡ್ ಯಾವ ಮೆಥಡಾಲಜಿ ಯೂಸ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಸಾಲ್ವ್ ಮಾಡೋದು, ಇದನ್ನು ತೋರಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ solution. We will discuss this also in one of separate session ಅಲ್ಲಿ ಡಿಸ್ಕಸ್ ಮಾಡೋಣ. And these are the question. If you want to solve on your own, what you have to do, you just take a screenshot if you want. First question ಇದು ಅಪ್ ಟು 11th to 16th ಕ್ವಶನ್, 15th ಕ್ವಶನ್ ಇಲ್ಲಿದೆ. ಪಾಸ್ ಅಂಡ್ ಟೇಕ್ ಅ ಸ್ಕ್ರೀನ್ ಶಾಟ್. ನಾನು ಇದನ್ನ ಸಪ್ರೇಟ್ ಡಿಸ್ಕಸ್ ಮಾಡ್ತೀನಿ. 14 to 16 ಕ್ವಶನ್ಸ್. ಅದೇ ಅಫ್ಕೋರ್ಸ್ ನಿಮಗೆ ಏನಾದರೂ ನಂದು ಎಕ್ಸ್ಪ್ಲನೇಷನ್ ಬೇಡ ಅಂದರೆ ವಾಟ್ ಎವರ್ ಯು ಹ್ಯಾವ್ ನೋಟ್ಸ್, ಗೋ ಥ್ರೂ ಇಟ್, ಪ್ರಾಕ್ಟೀಸ್ ಮಾಡ್ದಲ್ಲೇ ಏನೂ ಇಲ್ಲ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟೇ ಈಸಿಯಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದು ಅಷ್ಟೇ. ಸೊ ಇಷ್ಟ ಹೇಳ್ತಾ ಈ ಸೆಷನ್ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಇದ್ರದ್ದು ಆನ್ಸರ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಸಿ ಯು ಇನ್ ದಿ ನೆಕ್ಸ್ಟ್ ಸೆಷನ್.